ನಾಯಿ ಕಿತ್ತಾಟದ ಬಗ್ಗೆ ಇನ್ನು ಮಾತಾಡೋಕ್ಕೆ ನನಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಮುಗೀತು, ಇಷ್ಟು ಸಾಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇವ್ರು ಮಾತಾಡ್ತಾರಂತ ನಾವು ದಿನ ಬೆಳಗಾದ್ರೆ ಅದನ್ನು ಮಾತಾಡೋದು ಸರಿ ಇಲ್ಲ. ಬಟ್ ನಾನು ಮಾತಾಡಬೇಕಾಗಿರೋದು ಫಾರಿನ್ ಟ್ರಿಪ್ ಬಗ್ಗೆ. ಯತೀಂದ್ರ ಅವರು ಲೇಟೆಸ್ಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ತಮ್ಮ ಸ್ವಂತ ಹಣದಿಂದ ಹೋಗ್ತಾ ಇದ್ದಾರೆ, ಅದಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. 20 ಶಾಸಕರು ಒಂದೇ ಸರಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಆದ ತಕ್ಷಣ ಜ್ಞಾನೋದಯ ಆಗಿ ಬರೀ ಫಾರಿನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ ಅಂತಂದರೆ ಏನು ಟೈಮಿಂಗ್ ರೀ ಇದು? ಎಂಥ ಪರಿಸ್ಥಿತಿ? ದಿನ ಬೆಳಗಾದರೆ ಕೇಂದ್ರ ಸರಿ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಜಿ ಅದು ಇದು ಅಂತ ಒಂದು ಕಡೆ ಬಡ್ಕೊತೀರಿ, ಇನ್ನೊಂದು ಕಡೆ ಬಜೆಟ್ಗೆ ಪ್ರಿಪರೇಷನ್ಸ್ ನಡೀತಾ ಇದೆ. ಮುಂದೆ ಬೇಸಿಗೆಗಾಲ ಬರ್ತಾ ಇದೆ. ಬೇಸಿಗೆಗಾಲ ಬಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಇರುತ್ತೆ. ಅತಿ ಹೆಚ್ಚು ಉತ್ತರ ಕರ್ನಾಟಕದ ಭಾಗದ ಶಾಸಕರು ನೀವು ಹೋಗಿದ್ದೀರಿ. ಕಲಬುರಗಿ ಉತ್ತರ ಅಲ್ಲಂಪ್ರಭು ಪಾಟೀಲ್ರೆ, ನೀವು ಪ್ರವಾಸಕ್ಕೆ ಹೊಂಟು ನಿಂತೀರಿ. ಇದೆಲ್ಲ ಬೇಕಿತ್ತ ನಿಮಗೆ? ಈ ಟೈಮಿಂಗಲ್ಲಿ ಈ ಥರದ ಒಂದು ಅಸ್ಥಿರತೆ ಮತ್ತು ಅಭದ್ರತೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀವುಗಳು ಒಟ್ಟೊಟ್ಟಿಗೆ 20 ಜನ ಶಾಸಕರು ಈ ಥರ ಫಾರಿನ್ ಟ್ರಿಪ್ ಮಾಡೋದು ಯಾವ ರೀತಿಯಾದಂಥ ಮೆಸೇಜ್ ಪಾಸ್ ಮಾಡುತ್ತೆ? ಅದು ಜೆನ್ಯೂನ್ ಆಗಿದ್ದರೂ ಕೂಡ ಜನಾಭಿಪ್ರಾಯ ತುಂಬ ಇಂಪಾರ್ಟೆಂಟ್. ಹೀಗಾಗಿ ಭಾಳಷ್ಟು ಬಾರಿ ಜನಾಭಿಪ್ರಾಯಕ್ಕೆ ಮಣಿದು ಕೆಲಸ ಮಾಡೋದು ಉತ್ತಮ ನಾಯಕರ ಲಕ್ಷಣ ಮತ್ತು ಉತ್ತಮ ಆಡಳಿತದ ಲಕ್ಷಣ. ಜನಾಭಿಪ್ರಾಯಕ್ಕೆ ಮಾರೋ ಗೋಲಿ ನಾವು ಹೋಗ್ಬೇಕಂತಿದ್ವಿ, ನಾವು ಹೋಗ್ತಿದ್ವಿ 20 ಜನ ಅಂತ. ಬಟ್ ಸಮಥಿಂಗ್ ಏನೋ ಫಿಶಿ ಇದೆ ಇದರಲ್ಲಿ, ಏನೋ ಅನುಮಾನ ಇದೆ ಇಲ್ಲಿ. ಒಟ್ಟೊಟ್ಟಿಗೆ 20 ಜನ ಒಂದೇ ಸರಿ ಹೋಗ್ತಾ ಇದ್ದಾರೆ ಅಂತಂದರೆ ನಮ್ಮ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಯಾವಾಗ ಹಿಂಗೆ ಹೋಗ್ಯಾರ ಅವಾಗೆಲ್ಲ ಸ್ಥಾನ ಪಲ್ಲಟಗಳಾಗಿದ್ದಾವೆ. ಏನು ಹೇಳ್ತೀರಿ ವೇಲು ನಾಯ್ಕರ್ ಅವರೇ? ಈ ವಿದೇಶ ಪ್ರಯಾಣ ಅದಿದೆಲ್ಲ ಹೊಸದಿಲ್ಲ. ನಮ್ಮ ಹೊಸದೇನಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಆಗೈತೆ, JDS ಗಳಿದ್ದಾಗ. ಇವತ್ತು ಮೋದಿ ಅವರು ವರ್ಷಕ್ಕೆ 200 ದಿನ ವಿದೇಶ ಪ್ರಯಾಣದಲ್ಲಿ ಇರ್ತಾರೆ. ನಾವ್ ಯಾರು ಪ್ರಶ್ನೆ ಮಾಡಲ್ಲ, ಯಾಕಂದ್ರೆ ಅವರು ದೇಶ ಪ್ರೇಮಿ, ದೇಶ ಉಳಿಸೋಕೋಸ್ಕರ ಅವರು ಪ್ರವಾಸ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಕುರ್ಚಿ ಉಳಿಸಕ್ಕೆ ಹೋಗ್ತಾ ಇದ್ದಾರೆ. ಆ ತರ ವಿಚಾರ ಬಂದಾಗ ಅವ್ರೇನು 6 ತಿಂಗಳು 1 ವರ್ಷ ಓಡೋಗಿ ಹೋಗ್ತಾ ಇಲ್ಲ. ಗೊತ್ತಿಲ್ವಂತಲ್ಲ ರೀ, ಗೊತ್ತಿಲ್ಲ. ಈಗ ವೇಲು ನಾಯ್ಕರ್ ಅವರೇ ಖಾಸಗಿ ಟ್ರಿಪ್ ಅಂತ ಬಂದಾಗ ಅವರು ನಮ್ಮ ಪಕ್ಷದ ನಮ್ಮ ನಾಯಕರವರು, ಅವರ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರವರು. ಅಧ್ಯಕ್ಷರಿಗೆ ಗೊತ್ತಿಲ್ಲ ಖಾಸಗಿ ಕಾರ್ಯಕ್ರಮಗಳನ್ನ ಯಾರು ಪ್ರಶ್ನೆ ಮಾಡಲ್ಲ. 20 ಜನ ಇಲ್ಲ, ಯಾವುದೇ ಆಗ್ಬೋದು. ಈಗ ಏನಾದ್ರು ನಮ್ಮ ಪಕ್ಷದಲ್ಲಿ ಎಮರ್ಜೆನ್ಸಿ ಇದೆ ಅಂತ ಏನೋ ನೋಟಿಸ್ ಒಟ್ಟೊಟ್ಟಿಗೆ ನಾ 3 ಜನ ಆಂಕರ್ಸ್ ರಜೆ ಕೊಡಲ್ಲ. ಇಲ್ಲಮ್ಮ, ಅದು ನಿಮ್ದು ನಾವು ಹೇಳ್ತಿರೋದು ಇವೊಂದು ಅವ್ರ ಖಾಸಗಿ ಕಾರ್ಯಕ್ರಮ ಇದ್ರು. ಯಾಕೆ ಅಂತ ಟ್ರಿಪ್ ಅಂತ ಹೋದಾಗ ನಮ್ಮ ಚಾನೆಲ್ ಚೆನ್ನಾಗಿ ನಡೀಬೇಕು ಅನ್ನೋ ಕಾರಣಕ್ಕೆ ನೀವು 20 ಜನ, ಅದು ಕೂಡ ಆಡಳಿತದ ಭಾಗವಾಗಿರುವ ಶಾಸಕರು, ಆಡಳಿತದ ಭಾಗವಾಗಿರುವ ಶಾಸಕರು ಇವಾಗ 8:30 ಫ್ಲೈಟ್ಗೆ ಹೋಗಿದ್ದಾರೆ. ಅಧ್ಯಕ್ಷರಿಗೆ ನಾಲೆಡ್ಜ್ ಬಂದಿಲ್ಲ. ಹೋಗೋದಿದ್ರೆ ನಾವೇನ್ ಕೇಳ್ತಿರಲ್ಲ. ಪಾಪ ಫಾರಿನ್ ಟ್ರಿಪ್ ನಾವು ಹೋಗ್ತೀವಿ, ಅವರು ಹೋಗ್ತಾರೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನೀವು ಶಾಸಕರೆಲ್ಲ ಸಮಾನ ಮನಸ್ಕರೆಂದು ನೀವು ಹೋಗ್ತಾ ಇದ್ರೆ ಇದ್ರಲ್ಲಿ ರಾಜಕಾರಣ ಇಲ್ಲ ಅಂತಂದ್ರೆ ನಾವೇನು ಹೂ ಮುಡ್ಕೊಂಡಿದೀವ ಸರ್? ಕಿವಿ ಮೇಲೆ ತಲೆಯಲ್ಲಿ ಮುಡ್ಕೋತೀವಪ್ಪ ಹೆಣ್ಮಕ್ಳು, ಕಿವಿಯಾಗಿ ಇಟ್ಕೊಳ್ಳೋಲ್ಲ. ಖಾಸಗಿ ಅಂತ ಬಂದಾಗ ಅವ್ರನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಅದು ಏನೋ ಎಮರ್ಜೆನ್ಸಿ, ಮೊನ್ನೆ ಕೋವಿಡ್ ಬಂತು ಅಂತ ಟೈಮಲ್ಲಿ ಜನಗಳು ಬಿಟ್ಟು ಯಾಕೆ ಹೋಗ್ತೀವಿ ಅಂತ ಹೇಳ್ಬೋದು. ಇಲ್ಲ, ಏಪ್ರಿಲ್ ಮೇ ಬಂದಾಗ ನೀರಿನ ವ್ಯವಸ್ಥೆ ಅಭಾವಗಳು ಬರ್ತವೆ. ಅವಾಗ ಜನರಲ್ಲಿ ಕಷ್ಟದಲ್ಲಿ ಇದ್ದೀರಾ, ಏನ್ರಿ ಕೆಲಸ ಮಾಡ್ತೀರಾ? ಜನರ ಅಭಿಪ್ರಾಯ ಹೆಂಗಿದೆ ಗೊತ್ತಾ ನಿಮ್ಗೆ? ಜನರ ಅಭಿಪ್ರಾಯ ಈ ರಾಜ್ಯ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಹೆಂಗಿದೆ ಗೊತ್ತಾ ನಿಮ್ಗೆ? ಜನಾಭಿಪ್ರಾಯ ಹೆಂಗಿದೆ ಅಂತ ಗೊತ್ತಾ? ಜನಾಭಿಪ್ರಾಯಕ್ಕೆ ಮಣಿಯದ ಸರ್ಕಾರಗಳು ಭಾಳ ದಿನ ಉಳಿಯಲ್ರಿ ಸರ್. ಇವತ್ತು ವರ್ಷ ನೀವು ಉತ್ತರ ಕರ್ನಾಟಕ, ನಾನು ಲಾಸ್ಟ್ ಮಂತಲ್ಲಿ ಹೋಗಿದ್ದೀನಮ್ಮ. ಏನು ಅವ್ರು 5 ಪಂಚ ಗ್ಯಾರಂಟಿಗಳು ನಾವು ಸರ್ಕಾರ ಅವ್ರಿಗೆ ಭರವಸೆ ಕೊಟ್ಟರು, ಏನು ಕಷ್ಟನೋ ಸುಖನೋ ಅದನ್ನು ಸರಿಯಾಗಿ ರೀತಿಯಲ್ಲಿ ನೀರು ಬಂದು ಬಿಡ್ತೈತಾ? ನೀರಿನ ಪ್ರಶ್ನೆ ಇಲ್ಲ. ಇವಾಗ ನೀರಿನ ಅಭಾವ ಎಲ್ಲೂ ಶುರು ಆಗಿಲ್ಲಮ್ಮ. ನೀರಿನ ಎಲ್ಲ ಕಡೆನೂ ಕಲಬುರಗಿ ಜಿಲ್ಲೆಯಲ್ಲಿ ಈಗ ನೀರಿನ ಸಮಸ್ಯೆಗಳಿಗೆ ಇನ್ನು ಮಾರ್ಚ್ ಏಪ್ರಿಲ್ ಶುರು ಆದಾಗ ಅದಕ್ಕೆ ಏನು ಅಭಾವ ಬರುತ್ತೋ ಅದಕ್ಕೆ ಸರ್ಕಾರ ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಬೇಸಿಗೆ ಟೈಮಲ್ಲಿ ಭಗೀರಥಿ ನಿಲ್ಲಿಸ್ತೀರಾ? ಅದು ಪ್ರಶ್ನೆ. ಈಗ ಸರ್ಕಾರ ಅವ್ರಿಗೆ ಬರಗಾಲ ಬಂದ್ಬಿಡುತ್ತೇನ್ರಿ. ಬರಗಾಲ ಬಂದಾಗ ಎರಡು ತಿಂಗಳಲ್ಲಿ ಇವ್ರು ನೀರು ಹರಿಸ್ಬಿಡ್ತಾರಂತೆ. ಅದಕ್ಕೇನ್ ಕಾರ್ಯಕ್ರಮಗಳು ಇವೆಲ್ಲ ರೆಡಿ ಮಾಡ್ಕೊಂಡಿದಾರಮ್ಮ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಸರ್ಕಾರ ಏನಾದ್ರು ಹೊರ ಜಾಗಗಳಲ್ಲಿ ಸಣ್ಣ ಪುಟ್ಟ ಈಗ ಮಾತಾಡ್ತಾರಲ್ಲ, ಅದು ಬಿಟ್ಟ ಅಂದ್ರೆ ಸರ್ಕಾರ ಕೊಟ್ಟಿರೋ ಅಷ್ಟು ಗ್ಯಾರಂಟಿಗಳಾಗ್ಬೋದು, ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಯಾರು? ಸಿದ್ದರಾಮಯ್ಯನವರ ಆಪ್ತರು, ಸಿದ್ದರಾಮಯ್ಯನವರ ಪರವಾಗಿ ಇದ್ದಾರೆ ಎನ್ನಲಾದ ಶಾಸಕರುಗಳು.
ಈಗ ಅವ್ರು ಟೂರ್ ಹೋದ ಅಂದ್ರೆ ಏನು 6 ತಿಂಗಳೇನು ಉಳಿಯುವಂಥದ್ದಲ್ಲ, 4 ದಿವಸ ಇಕ್ಬಾಲ್ ಏನ್ ಹೇಳಿದಾರೆ ರಾಮನಗರದವ್ರು, ನನ್ಗೆ ರಾಮನಗರನೇ ಪಾರೇನು. ಅಲ್ಲ ಈಗ ಅವ್ರವ್ರ ಅಭಿಪ್ರಾಯ ಅದು, ಅವ್ರವ್ರ ಅಭಿಪ್ರಾಯ. ಈಗ ನಾವು ಎಷ್ಟೇ ಆಗಲಿ ಬೆಳಗ್ಗೆಯಿಂದ ಮನೆಯಿಂದ ಹೊರಡೋದ್ರೆ ಸಂಜೆ ಹೊರಡೆ ಯಶವಂತಪುರಕ್ಕೆ ಸೇರ್ಕೋಬೇಕು ಒಂದು ಫೀಲಿಂಗ್, ಅದು ಅವ್ರವ್ರ ಅಭಿಪ್ರಾಯ. ಈಗ ವೇಲು ಸರ್ ಯಾವ ಬಣ ಅಂತ ಹೇಳ್ಬೇಕು, ಅವ್ರು ಡಿ ಕೆ ಶಿವಕುಮಾರ್ ಬಣ. ನಾವ್ ಈ ಬನ ಆ ಬನ ಅಂತಲ್ಲ, ನಮ್ಗೆ ಅಧ್ಯಕ್ಷರು ಅಂತ. ಈಗ ನಾವು ಸರ್ಕಾರದಲ್ಲಿಲ್ಲ, ಪಕ್ಷದಲ್ಲಿ ಇದ್ದೀವಿ. ಪಕ್ಷ ಅಂದ್ರೆ ನಮ್ಮ ಅಧ್ಯಕ್ಷ ನಮ್ಗೆ ಸುಪ್ರೀಂ. ನಾನು ಹೇಳಿಲ್ವಾ ಡಿ ಕೆ ಅಧ್ಯಕ್ಷರೇ ಶಿವಕುಮಾರ್ ಬಣ. ನಮ್ಮ ಪಕ್ಷದಲ್ಲಿ ಅಂತ ಇದ್ದಾಗ ನಮ್ಮ ಅಧ್ಯಕ್ಷರೇ ಯತೀಂದ್ರ ಅವ್ರು ಮಾತಾಡಿರೋದು ಬೈಟ್ ಬಂದಿದೆ, ಪ್ಲೇ ಮಾಡೋಣ. ಏನ್ ಹೇಳಿದ್ದಾರೆ ಕೇಳೋಣ. ಅವರು ನಾಯಕತ್ವದ ಬಗ್ಗೆ ಮಾತಾಡಲ್ಲ ಅಂತ ನಿನ್ನೆ ಹೇಳಿದ್ದಾರೆ. ನಿನ್ನೆ ಪ್ರತಾಪ್ ಸಿಂಹ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ. ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಅವ್ರ ಹತ್ರ ಟ್ರೈನಿಂಗ್ ತಗೋತಿದಾರಂತೆ ಯತೀಂದ್ರ ಅವರು. ಬಿಡಿ ಮೇಡಮ್, ಯತ್ನಾಳ್ ಅವ್ರಿಗೆ ಯಾಕೆ ನಾವು ಮಹತ್ವ ಕೊಡ್ಬೇಕೀಗ? ಒಂದು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೀವಿ, ನಮ್ಗವ್ರಿಗೆ ಯಾವ ಸಂಬಂಧ ಇಲ್ಲ ಬಿಡಿ. ಅವ್ರ ಸ್ಥಾನ ಏನು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರ್ಬೋದು, ಅವ್ರು ಮಾತನಾಡುವಂತ ದಾಟಿಲ್ ಗೊತ್ತಾಗುತ್ತೆ. ಕೇಂದ್ರ ಸಚಿವರಾಗಿದ್ದಂತವ್ರು ಸ್ವಲ್ಪ ಬದ್ಧತೆ ಇರಬೇಕು. ಯತೀಂದ್ರ ಅವ್ರಿಗೂ ವಿಜಯೇಂದ್ರ ಅವ್ರಿಗೂ ಸಾಮ್ಯತೆ ಇದೆಯಾ? ಏನಕ್ಕೆ ಸಾಮ್ಯತೆ ಇದೆ? ಅಲ್ಲ ವಿಜೇಂದ್ರ ನಮ್ಮ ಅಧ್ಯಕ್ಷರು ಈ ತರ ಲೂಸ್ ಟಾಕ್ಸ್ ಮಾತಾಡೋದಿಲ್ಲ ಮೇಡಮ್, ಎಲ್ಲೂ ಕೂಡ ಲೂಸ್ ಟಾಕ್ಸ್ ಮಾತ್ರ ಅಲ್ಲ. ಅಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮಗನ್ ದರ್ಬಾರ್ ಇದೆಯಲ್ಲ, ಅದಕ್ಕೂ ಹೋಲಿಕೆ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿರೋ ಅವರು ಇದ್ ಕೊಡ್ಲಿ. ಈಗ ಯತೀಂದ್ರ ಅವ್ರದ್ದು ಬಹಳಷ್ಟು ಉದಾಹರಣೆ ಇದೆ. ಫೋನಲ್ಲಿ ಮಾತಾಡ್ಬೇಕಾದ್ರೆ ಇವ್ರ ಹೆಸರು ವಿವೇಕಾನಂದ ಅನ್ನೋಂತ ಅಧಿಕಾರಿ ಹೆಸರನ್ನ ಯಾಕ್ರಿ ಬಿಟ್ಟಿದ್ದೀರಾ ಅಂತ ಯತೀಂದ್ರ ಅವ್ರು ಕೇಳಿದ್ರು. ಆಮೇಲೆ ಮೊನ್ನೆ KJ ಜಾರ್ಜ್ ಅವರು ಬಹಳ ಬೇಸರ ಮಾಡಿಸ್ಕೊಂಡಿದ್ರು. ಆ ರೀತಿ ಯಾವ್ದನ್ನ ಹೇಳಿ ಅವ್ರು ಉಲ್ಲೇಖ ಮಾಡ್ಲಿ. ಹೋಲಿಕೆ ಮಾಡ್ತಾ ಇರೋದು ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವಿಜಯೇಂದ್ರ ಅವರು ನಡೆದುಕೊಂಡಂತ ರೀತಿ ಮಾತಿಗೆ ಬಹಳ ಮಹತ್ವ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ. ಅವ್ರಿಗೆ 28ರಲ್ಲಿ ಏನಾಗುತ್ತೆ ಅವ್ರಿಗೆ ಗೊತ್ತು. ಆಮೇಲೆ ಜನ ನಿರ್ಧಾರ ಮಾಡ್ತಾರೆ. ಟಿಕೆಟ್ ಕೊಡಲ್ಲ. ಟಿಕೆಟ್ ನಾವ್ ಯಾಕೋಣ, ನಮ್ ಪಕ್ಷದಲ್ಲೇ ಇಲ್ವಲ್ಲ. ಅವ್ರು ಯಾವ ಪಾರ್ಟಿಗೆ ಹೋಗ್ತಾರೆ ಗೊತ್ತಿಲ್ಲ ಬಿಡಿ. ಅದ್ರ ಬಗ್ಗೆ ಅಧ್ಯಕ್ಷರಾಗ್ತಾರೆ ಅಂತ ಎಲ್ಲ ಸುದ್ದಿ ಅದು ಅನವಶ್ಯಕ, ಅದು ಔಟ್ ಆಫ್ ದ ಸಬ್ಜೆಕ್ಟ್. ಇದು ನಾವಂತೂ ಪಕ್ಷದಿಂದ ಉಚ್ಚಾಟನೆ ಮಾಡಿ ತೆಗ್ದಿದೀವಿ ಅವ್ರನ್ನ. ನಮ್ಗೂ ಅವ್ರಿಗೆ ಯಾವ ಸಂಬಂಧ ಇಲ್ಲ. ಅವ್ರು ಮಾತಾಡೋದಕ್ಕೆಲ್ಲ ನಾವು ಉತ್ತರ ಕೊಡ್ತಾ ಹೋದ್ರೆ ಚರ್ಚೆ ಆಗ್ಬೇಕಾದಂತ ವಿಷಯಗಳು ಚರ್ಚೆ ಆಗೋದಿಲ್ಲ. ಈಗ ನೋಡಿ, ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯ ಆಗಿದೆ. ಅವರು ಶಾಸಕರ್ರಿ, ಶಾಸಕರಾದ್ರೆ ಇರ್ಲಿ, ನಾವೇನ್ ಡಿನೈ ಮಾಡ್ತಾ ಇಲ್ವಲ್ಲ. ನಾವೇನ್ ಡಿನೈ ಮಾಡ್ತಾ ಇಲ್ಲ ಸರ್, ಒಂದ್ ನಿಮಿಷ. ನಾವೆಲ್ಲ ಡಿನೈ ಮಾಡ್ತಾ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಇಲ್ವಲ್ಲ. ಈಗ ಯತೀಂದ್ರ ಅವ್ರು ಮಾತಾಡಿರೋದು ಒಂದು ಕೇಳಿಸ್ಕೊಂಡ್ ಬಂದ್ಬಿಡೋಣ. ಯತೀಂದ್ರ ಅವರು ಮತ್ತೆ ಇಕ್ಬಾಲ್ ಅವ್ರು ಮಾತಾಡಿರೋದು ಕೇಳಿಸ್ಕೊಂಡ್ ಬರೋಣ. ಅವ್ರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳಕ್ಕೆ ನಾನು ತಮಗೇನು ಆಹ್ವಾನ ಇದೆಯಾ? ಇಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಹೋಗ್ತಾರೆ ಅಂತ ಗೊತ್ತು, ಯಾರ್ಯಾರು ಹೋಗ್ತಿದ್ದಾರೆ, ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ. ಏನು ಉದ್ದೇಶ ಏನಂತ ಡಾಕ್ಟರ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅವರೆಲ್ಲ ಸೇರಿ ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ ಅಂತಷ್ಟೇ ಗೊತ್ತು. ವೈಯಕ್ತಿಕವಾಗಿ ಪ್ರವಾಸ ಹೋಗ್ತಾರೆ, ಮತ್ತೆ ಏನೋ ಸ್ಟಡಿ ಮಾಡಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಕೇಳಕ್ಕೆ ಹೋಗಿಲ್ಲ. ಎಲ್ಲೂ ಹೋಗ್ಬೇಡ್ದ, ಬರೀ ರಾಜಕಾರಣನೇ ಜೀವನದಲ್ಲಿ ಅಷ್ಟೇನ ಅವ್ರಿಗೆಲ್ಲರಿಗೂ. ಪಾಪ ಎಲ್ಲ ಕೆಲವು ಜಾಗದಲ್ಲಿ ಅವರೆಲ್ಲ ಹೋಗ್ತಾರೆ, ಓಡಾಡ್ಕೊ ಬರ್ತಾರೆ, ತಿರುಗಾಡ್ಕೊಳ್ತಾರೆ. ನನಗೆ ಸಾಕಷ್ಟು ಇಲ್ಲಿ 40 ವರ್ಷದ ಕೆಲಸ ನನ್ನ ಮೇಲೆ, ನನಗಿಲ್ಲಿ ಕೊಳೆ ಜಾಸ್ತಿ. ನನಗಿಲ್ಲಿ ಸಾಕಷ್ಟು ಇಲ್ಲಿ ಕೆಲಸ ಹಬೆ. ನನಗೆ ಹೈಕಮಾಂಡ್ ಹೋಗಬೇಡಿ ಅಂತ ಹೇಳಿದ್ರು ಸರ್, ಹೋಗ್ತಾ ಇರುವಂಥದ್ದು ಹೈಕಮಾಂಡ್ ಮಾತು ಸರ್. ಇಂಥ ಸಂದರ್ಭಗಳಲ್ಲಿ ಅದರಲ್ಲೂ ಕೆಲವೊಂದು ಬಣಗಳಲ್ಲಿ ಗುರುತಿಸಿಕೊಂಡಂಥ ಶಾಸಕರುಗಳು, ಸಚಿವರು ಹೋಗ್ತಾ ಇದ್ದಾರೆ, ಏನು ಮೆಸೇಜ್ ಕೊಡುತ್ತೆ ಸರ್? ಗೊತ್ತಿಲ್ಲ. ಅದು ಅವರ ಇಚ್ಛೆಗೆ ಬಿಟ್ಟಂಥದ್ದು, ಅದು ಅವ್ರ ಸ್ವಇಚ್ಛೆ. ಇದು ಪ್ರಜಾಪ್ರಭುತ್ವ. ನಾವು ಯಾರಿಗೂ ಯಾಕೆ ಅಂತ ಕೇಳೋಕ್ಕೆ ನಾವು ಅಷ್ಟು ಹಕ್ಕುದಾರರು. ಅಭಯ್ ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ. 100 ರೂಮ್ ಬುಕ್ ಆಗ್ಯಾವಂತ ಗೋವಾದಲ್ಲಿ. ಈಗ ಅಶ್ವಿನ್ ಅವರೇ ಅವ್ರವ್ರ ಇಷ್ಟ, ಅವ್ರವ್ರ ಖಾಸಗಿಯಾಗಿ ಸರ್ಕಾರದ ಹಣದಲ್ಲಿ ಹೋಗ್ತಾ ಇಲ್ಲ, ಸ್ವಂತ ದುಡ್ಡಲ್ಲಿ ಹೋಗ್ತಿದ್ದಾರೆ. ನಾಳೆ ಒಂದು 50 ಜನ ಶಾಸಕರು ನಾವು ಸರ್ಕಾರದ ದುಡ್ಡಲ್ಲಿ ಹೋಗ್ತಾ ಇಲ್ಲ, ನಾವು ನಮ್ಮ ದುಡ್ಡಲ್ಲೇ ಹೋಗ್ತಾ ಇದ್ದೀವಿ ಅಂತ ರೆಸಾರ್ಟ್ಗೆ ಹೋಗ್ತಾರೆ, ಗೋವಾ ಹೋಗ್ತಾರೆ, ಹೈದ್ರಾಬಾದ್ ಹೋಗ್ತಾರೆ, ಇಲ್ಲ ಮುಂಬೈ ಹೋಗ್ತಾರೆ. ಸೊ ಅವ್ರ ದುಡ್ಡಲ್ಲಿ ರೆಸಾರ್ಟ್ಗೆ ಹೋಗ್ತಾರೆ. ಈಸ್ ಇಟ್ ಓಕೆ? ನಡೆಯುತ್ತಂಗಾದ್ರೆ ಎಲ್ಲರೂ ಹೋಗ್ಬಿಡಿ. ಎಲ್ಲ ಕ್ಷೇತ್ರಗಳಲ್ಲಿರೋ ಎಲ್ಲ ಶಾಸಕರು ಹೋಗ್ಬಿಡಿ. ನಾನು ಫಾರಿನ್ ಟ್ರಿಪ್ಗೆ ಹೋಗ್ತೀನಿ, ನನ್ನ ದುಡ್ಡಲ್ಲಿ ಹೋಗ್ತೀನಿ, ನಾವೊಂದು 50 ಜನ ಹೋಗ್ತಾ ಇದ್ದೀವಿ, ಇದು ನಮ್ಮ ದುಡ್ಡು. ನಡೆಯುತ್ತಾ? ಇಲ್ಲ, ಖಂಡಿತವಾಗ್ಲೂ ಹಾಗೆ ಮಾಡಬಾರ್ದು ಮೇಡಮ್. ಅಂಥ ಒಂದು ರಾಜನೀತಿನಲ್ಲಿ ಅಂಥದ್ದೊಂದು ಸೆಟ್ಟೇ ಮಾಡೋಕ್ಕೆ ಹೋಗ್ಬಾರ್ದು ಇವರು ಆ ಟ್ರೆಂಡನ್ನು. ಯಾಕೆಂದರೆ ಇದೇ ರಾಜಕಾರಣದಲ್ಲಿ ಎಲ್ಲ ಥರದ್ದು ಸಂಘರ್ಷಗಳು, ಏಳು ಬೀಳು ಇವೆಲ್ಲ ಕಾಣ್ತಿರುತ್ತೆ. ಬಟ್ ಇವ್ರಿಗಿರೋದಂತೂ ಸುಭದ್ರ ಸರ್ಕಾರ. ನೀವು ಆರಂಭದಲ್ಲಿ 2.5 ವರ್ಷದಿಂದ ಒಂದು ಮಾತು ಹೇಳಿದ್ರೆ ಅವ್ರ ಥರ ಟ್ರೆಂಡ್ ಯಾರು ಸೆಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರನ್ನ ಕೆಡವಿದ್ದೆ ಅವರು, ಅವರೇ ಶುರು ಮಾಡಿದ್ದು. ನೀವೊಂದು 2.5 ವರ್ಷದಿಂದ ಒಂದು ಮಾತು ಹೇಳಿದ್ರಿ ರಾಧಾ ಮೇಡಮ್.